ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದಿನ ವಿಡಿಯೋದಲ್ಲಿ ನಾವು ಏನು ಮಾಡೋಣಪ್ಪ ಅಂದರೆ KS ಮತ್ತು TET ಮತ್ತು KE ಡಿಪಾರ್ಟ್ಮೆಂಟ್ ಬರ್ತಕ್ಕಂಥ FD STA ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಸಾಮಾನ್ಯ ಪತ್ರಿಕೆ ಆಗಿರ್ತಕ್ಕಂಥ ಸಾಮಾನ್ಯ ಕನ್ನಡದ ಬಗ್ಗೆ ನಾನು ಏನು ಹೇಳ್ತಾ ಹೋಗ್ತೀನಿ, ಯಾವ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತು ಕನ್ನಡದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನು ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನೀವು ಸ್ಕಿಪ್ ಮಾಡದೆ ಕೊನೆ ತನಕ ಈ ವಿಡಿಯೋವನ್ನು ನೋಡ್ಬೋದು ವಿದ್ಯಾರ್ಥಿಗಳೇ. ಪ್ರಮುಖವಾಗಿ ಈಗ ಬರ್ತಕ್ಕಂಥ ಎಲ್ಲ ಪರೀಕ್ಷೆಯಲ್ಲಿರ್ತಕ್ಕಂಥ ಏನಪ್ಪ ಅಂದರೆ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಸಾಮಾನ್ಯ ವಿಷಯಪ್ಪ ಅಂದರೆ ಅದು ನೋಡ್ಬೋದು ಸಾಮಾನ್ಯ ಕನ್ನಡದ ಬಗ್ಗೆ ಕೇಳ್ತಾರೆ. ಯಾಕಂದರೆ ಮಿನಿಮಮ್ ಒಂದು 30 ಮಾರ್ಕ್ಸ್ಗೆ ಆದರೂ ಸಾಮಾನ್ಯ ಕನ್ನಡ ಪರೀಕ್ಷೆ ಇದೇನಪ್ಪ ಅಂದರೆ ಪ್ರಶ್ನೆಗಳು ಇದ್ದೇ ಇರ್ತವೆ. ಹಾಗಾಗಿ ನೋಡ್ಬೋದು ನಾನು ಇಲ್ಲೊಂದು ಪರೀಕ್ಷೆಯಲ್ಲಿ ಕೇಳಿರೋದಕ್ಕಾಗಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ಏನು ಮಾಡ್ತೀನಿ ಹೇಳ್ತಾ ಹೋಗ್ತೀನಿ, ಯಾವ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನೋಡ್ಬೋದು ಇಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ. ಒಂದನೇ ಪ್ರಶ್ನೆ, ರಗಳ ಕವಿ ಎಂದು ಪ್ರಸಿದ್ಧನಾಗಿರುವವನು ಯಾರು ಅಂತ ಕೇಳ್ತಾರೆ. ಇಲ್ಲಿ ಮೊದಲ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಆಪ್ಷನ್ ಇದಾವೆ ನೋಡೋಣ. ರಾಘವಂತ ಅಂಕ ಅಂತ ಇದೆ ಮೊದಲನೇ ಆಪ್ಷನ್. ಬಿ ಆಪ್ಷನ್ ಬಸವಣ್ಣ, ಸಿ ಲಕ್ಷ್ಮೀಶ, ಆಪ್ಷನ್ ಡಿ ಹರಿಹರ ಅಂತಿದೆ. ನಾವು ನೋಡ್ಬೋದು ಸಾಮಾನ್ಯವಾಗಿ ರಗಳೆ ಕವಿ ಎಂದು ಯಾರನ್ನು ಕರಿತೀವಪ್ಪ ಅಂದರೆ ಹರಿಹರನ್ನು ಕರಿತೇವೆ. ಹಾಗಾಗಿ ಇಲ್ಲಿ ನಾವೇನು ಹಾಕ್ಬೇಕಾಗುತ್ತೆ ಉತ್ತರ ಅಂದರೆ ಡಿ ಆಗಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಹಾಕಬೇಕಾಗುತ್ತದೆ. ನೋಡ್ಬೋದು. ಮತ್ತು ಎರಡನೇ ಪ್ರಶ್ನೆ ಯಾವ ರೀತಿಯಾಗಿರುತ್ತೆ ಅಂದರೆ ರಾಷ್ಟ್ರಕವಿ ಎಂಬ ಬಿರುದು ಗಳಿಸಿದವರು ಯಾರು ಅಂತ ಕೇಳಿದ್ದಾರೆ. ಇಲ್ಲಿ 4 ಕೂಡ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ನಾವು ನೋಡ್ಬೋದು ದಾರಾ ಬೇಂದ್ರೆ, ಕುವೆಂಪು, KS ನರಸಿಂಹಮೂರ್ತಿ ಮತ್ತು ಮುದ್ದಣ್ಣ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಬಹು ಆಯ್ಕೆಯಲ್ಲಿ ನಿಮಗೆ ಏನಪ್ಪ ಅಂದರೆ ಗೊಂದಲ ಮಾಡಲು 4 ರೀತಿಯಾಗಿರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನಾವು ಆನ್ಸರ್ ನೋಡ್ಬೋದು. ಏನಪ್ಪ ಅಂದರೆ ರಾಷ್ಟ್ರಕವಿ ಯಾರಪ್ಪ ಅಂದ್ರೆ ಕುವೆಂಪು ಅಂತ ನಾವು ಹೇಳ್ಬೋದು. ಪ್ರಮುಖವಾಗಿ ಇಲ್ಲಿರ್ತಕ್ಕಂಥ ಬಿ ಆಪ್ಷನ್ ನಾವು ಸರಿಯಾಗಿರ್ತಕ್ಕಂಥ ಈ ಪ್ರಶ್ನೆಗೆ ಉತ್ತರವನ್ನು ಆಗುತ್ತದೆ. ಹಾಗಾಗಿ ನಾವು ನೋಡ್ಬೋದು ಇದೇ ರೀತಿರ್ತಕ್ಕಂಥ ಮತ್ತು ಇನ್ನೊಂದು ಪ್ರಶ್ನೆ, ಕನ್ನಡದ ಕಣ್ವ ಎಂದು ಯಾರನ್ನು ಕರೀತಾರೆ ಏನಪ್ಪ ಅಂದರೆ ಆಪ್ಷನ್ ನೋಡ್ಬೋದು. ಇಲ್ಲಿ BM ಶ್ರೀ ಅಂತ ಇದೆ, ತೀನಂ ಶ್ರೀ ಆಗಿರ್ಬೋದು, ಸಿ ಪೂತಿ ನರಸಿಂಹ ಅಂತ ಇದೆ, ಡಿ ಮಾಸ್ತಿ ಅಂತ ಇದೆ. ನಾವು ನೋಡ್ಬೋದು ಸಾಮಾನ್ಯವಾಗಿ ಕನ್ನಡದ ಕಣ್ವ ಅಂತಂದ್ರು BM ಶ್ರೀ ಅಂತ ನಾವು ಕರಿತೀವಿ. ಏನು BM ಶ್ರೀ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಉತ್ತರ ಆಪ್ಷನ್ ಏನಿದೆ. ಹಾಗಾಗಿ ಆಪ್ಷನ್ ನಾವು ಏನು ಕೂಡ ಹಾಕ್ಬೇಕಾಗತ್ತೆ. ಮತ್ತೆ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾರೆ ನೋಡ್ರಿ. ಜನರಲ್ ಈ ಕನ್ನಡದ ಕಣ್ವ ಆಗಿರ್ಬೋದು, ಕನ್ನಡದ ಮೊದಲ ರಾಷ್ಟ್ರಕವಿ, ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು, ಈ ರೀತಿಯಾಗಿರ್ತಕ್ಕಂಥ ಸಾಮಾನ್ಯ ಕನ್ನಡದಲ್ಲಿ ಕನ್ನಡದ ಮೊದಲಿಗರು ಆಗಿರ್ಬೋದು, ಭಾರತದಲ್ಲಿ ಕನ್ನಡದ ಮೊದಲ ಸಾಧನೆ ಏನು ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಹಾಗಾಗಿ ನೀವು ಸಾಮಾನ್ಯವಾಗಿ ಓದಿಕೊಳ್ಬೇಕು. ಇವು ಜನರಲ್ ಆಗಿರ್ತಕ್ಕಂಥ ಇವು ಸಾಮಾನ್ಯವಾಗಿ ಒಂದು 5 ಪ್ರಶ್ನೆಗಳನ್ನು ಕೇಳ್ತಾರೆ ಯಾವುದೇ ಪರೀಕ್ಷೆಯಲ್ಲಿ. ಹಾಗಾಗಿ ಈ ರೀತಿನೂ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಮತ್ತು ಇನ್ನೊಂದು ಯಾವ ರೀತಿಯಾಗಿರ್ತಕ್ಕಂಥ ಪದಗಳ ಬಿಡಿಸುವುದರ ಬಗ್ಗೆ ಹೇಳ್ಕೊಡ್ತಾರೆ. ಯಾವುದೇ ಒಂದು ಸಾಮಾನ್ಯ ಶಬ್ದವನ್ನು ಬಿಡಿಸುವುದು ಹೇಗೆ ಅನ್ನೋದರ ಬಗ್ಗೆ ಅವನೇನು ಮಾಡ್ತಾರೆ, ಅವು ಕೂಡ ಒಂದು 5 ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಯಾವ ರೀತಿ ಅಂದರೆ ಇಲ್ಲಿ ನೋಡ್ಬೋದು ಉದ್ದೇಶ ಅಂತ ಇದೆ, ಇದನ್ನು ಬಿಡಿಸಿ ಬರೀಬೇಕು. ಹಾಗಾದ್ರೆ ಅಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರೆ, 3 ಆಗಿರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆ ಇರ್ತವೆ, ಒಂದು ಸರಿಯಾಗಿರ್ತಕ್ಕಂಥ ಒಂದು ಆಯ್ಕೆ ಇರುತ್ತೆ. ನೋಡ್ಬೋದು ವಿವಿಧ ಪ್ಲಸ್ ದೇಶ ಅಂತ ಇದೆ. ಬಿ ಆಪ್ಷನ್ ವಿವಿಧ ಪ್ಲಸ್ ಉದ್ದೇಶ ಅಂತ ಇದೆ, ವಿವಿಧ ಪ್ಲಸ್ ಉದ್ದೇಶ ಅಂತ ಇದೆ. ಆಪ್ಷನ್ ಡಿ ವಿವಿಧವಾದ ಮತ್ತು ಉದ್ದೇಶ. ಇದಕ್ಕೆ ಸರಿಯಾದ ವಿವಿಧ ಪ್ಲಸ್ ಉದ್ದೇಶ ಸರಿಯಾಗಿದೆ. ಹಾಗಾಗಿ ಇಲ್ಲಿ ಆಪ್ಷನ್ ಬಿ ನಾವೇನ್ ಮಾಡಬೇಕು, ಸರಿಯಾಗಿ ಹಾಕ್ಬೇಕಾಗ್ತದೆ. ನೋಡೋಣ. ಮತ್ತೆ ನೆಕ್ಸ್ಟ್ ಆದಪ್ಪ ಕಂಬನಿ ಅಂತಿದೆ. ಇಲ್ಲಿ ನೋಡ್ಬೋದು ಕಂಬನಿಗೆ ಸರಿಯಾಗಿರ್ತಕ್ಕಂಥ ಉತ್ತರ ನಾವು ಸಾಮಾನ್ಯವಾಗಿ ಹೇಳಿದ್ರೆ ಕಣ್ ಪ್ಲಸ್ ಪನಿ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಇರ್ತದೆ, ಉಳಿದವೆಲ್ಲ ತಪ್ಪಾಗಿರ್ತದೆ. ಇಲ್ಲಿ ಕಣ್ ಪ್ಲಸ್ ಬನಿ ಈ ರೀತಿಯಾಗಿರ್ತಕ್ಕಂಥ ತಪ್ಪಾಗಿರ್ತಕ್ಕಂಥ ಆಪ್ಷನ್ಗಳು ಕೊಟ್ಟಿರ್ತಾರೆ. ಹಾಗಾಗಿ ನೀವು ಸರಿಯಾಗಿ ಆ ಉತ್ತರವನ್ನು ಹುಡುಕಬೇಕಾಗುತ್ತದೆ. ಮತ್ತು ಪ್ರತ್ಯುತ್ತರ ಅಂತ ಇದೆ. ಆಪ್ಷನ್ ಎ ಪ್ರತಿ ಯಾದ ಪ್ಲಸ್ ಉತ್ತರ ಇದಕ್ಕೆ ಸರಿಯಾಗೇ ಇದೆ. ಹಾಗಾಗಿ ಆಪ್ಷನ್ ಏನೇ ಸರಿಯಾಗಿರುತ್ತೆ. ಮತ್ತು ಶಿಕ್ಷಣ ಅಧಿಕಾರಿ ಬಿಡಿಸ್ಬಾರ್ದಾಗ ಶಿಕ್ಷಣ ಪ್ಲಸ್ ಅಧಿಕಾರಿ ಅಂತ ಬರಿಬೋದು. ಹಾಗಾಗಿ ಇದು ಸರಿಯಾದ ಉತ್ತರ ಹೇಳ್ತಾ ಹೋಗ್ತೀನಿ ನಾನು.
ಹಾಗಾಗಿ ಇವು ಸಾಮಾನ್ಯ ಶಬ್ದಗಳನ್ನು ಬಿಡಿಸುವುದು. ಅಂದರೆ ಯಾವುದೇ ಸಾಮಾನ್ಯ ಶಬ್ದವನ್ನು ಬಿಡಿಸುವ ಸಂದರ್ಭದಲ್ಲಿ ಏನು ಮಾಡಬೇಕು, ಎರಡೂ ಪದಗಳ ಅರ್ಥ ಇರಬೇಕು. ಯಾವುದೇ ಒಂದು ಪದ ಅರ್ಥ ಇರದೆ ಹೋದರೆ ಅದು ಏನಾಗುತ್ತಲ್ಲ, ಆ ಆ ಸಾಮಾನ್ಯ ಪದವನ್ನು ಬಿಡಿಸಿದ ಅರ್ಥ ಇದ್ರೆ ಮಾತ್ರ ಅದು ನಾವು ನೋಡಿ ಅದೊಂದು ಆಪ್ಷನ್ ಗುರುತಾಗಬೇಕಾಗುತ್ತದೆ ಸರಿಯಾದ ಉತ್ತರಕ್ಕೆ. ಹಾಗಾಗಿ ಮತ್ತು ಈ ಕೆಳಗಿನ ಸಮಾಸ ಪದಗಳನ್ನು ಬಿಡಿಸಿ. ಅದು ಸಾಮಾನ್ಯ ಪದಗಳನ್ನು ಬಿಡಿಸಾದ್ರೆ ಮತ್ತು ಸಮಾಸದಲ್ಲಿ ಬಿಡಿಸ್ಬೇಕು. ಈ ಸಮಾಸದಲ್ಲಿ ಬಿಡಿಸುವ ಸಂದರ್ಭದಲ್ಲಿ ನೋಡ್ಬೋದು ನಾವು ಹಲವಾರು ರೀತಿ ವಿಭಕ್ತಿ ಪ್ರತ್ಯಯಗಳನ್ನು ನೋಡ್ತೇವೆ. ಮತ್ತು ಉದಾಹರಣೆ ನೋಡ್ಬೇಕಾದ್ರೆ ಕಾಲು ನೋವು ಅಂತ ಇದೆ. ಇದಕ್ಕೆ ಇದು ಕಾಲು ಪ್ಲಸ್ ನೋವು. ಆಪ್ಷನ್ ಬಿ ಕಾಲಿನ ಪ್ಲಸ್ ನೋವು, ಕಾಲಿಗೆ ಪ್ಲಸ್ ನೋವು, ಡಿ ಕಾಲಿನಲ್ಲಿ ನೋವು. ಇಲ್ಲಿ ನೋಡ್ಬೋದು ಈ ವಿಭಕ್ತಿ ಪ್ರತ್ಯಯದಲ್ಲಿ ನಾವು ಹುಡುಕಬೇಕಾಗ್ತದೆ ಈ ಆಪ್ಷನ್ ಅಲ್ಲಿ. ಆಪ್ಷನ್ ಡಿ ಇತ್ತಲ್ಲ, ಕಾಲಿನಲ್ಲಿ ಅಂತ ಇದೆ, ಅಲ್ಲಿ ಅಲ್ಲಿ ಪ್ರಥಮ ತೃತೀಯ ಅನ್ನೋದು ಇದು ತೃತೀಯ ಅನ್ನೋದು ಬಂದಿದೆ ಇಲ್ಲಿ. ಹಾಗಾಗಿ ವಿಭಕ್ತಿ ಪ್ರತ್ಯಯ ಕಾಲಿನಲ್ಲಿ ಪ್ಲಸ್ ನೋವು. ಹಾಗಾಗಿ ಆಪ್ಷನ್ ಡಿ ಆಗಿರ್ತಕ್ಕಂಥ ನಾವು ಸರಿಯಾದ ಉತ್ತರ ಹಾಕಬೇಕಾಗುತ್ತದೆ. ಎಮ್ಮರ ನೋಡ್ಬೋದು, ಇರಿದಾದ ಪ್ಲಸ್ ಮರ ಅನ್ನೋದು ಸರಿಯಾದ ಉತ್ತರ. ಇಲ್ಲಿ ಕೂಡ ವಿಭಕ್ತಿ ಪ್ರತ್ಯಯ ಷಷ್ಠಿ ವಿಭಕ್ತಿ ಪ್ರತ್ಯಯ ಬಂದಿದೆ. ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಇದೆ. ಇದು ನೋಡಿ, ಉಳಿದವೆಲ್ಲ ಎಮ್ಮ ಪ್ಲಸ್ ಮರ ಅಂತ ಕೊಟ್ಟಿದ್ದಾರೆ. ಹಲವಾರು ರೀತಿಯಾಗಿರ್ತಕ್ಕಂಥ ಆಪ್ಷನ್ಗಳು ಕೊಟ್ಟಿದ್ದಾರೆ, 4 ರೀತಿ. ಇಲ್ಲಿ ಸರಿಯಾದ ಉತ್ತರ ಇರಿದಾದ ಪ್ಲಸ್ ಮರ ಆಗುತ್ತೆ. ಮತ್ತು ಗಿಡ ಮರಗಳು ನೋಡ್ಬೋದು, ಇದನ್ನು ಬಿಡಿಸಿದಾಗ ಗಿಡಗಳು ಪ್ಲಸ್ ಮರಗಳು ಎಂಬುದಾಗಿ ನಾವು ಬರಿಬೇಕು. ಈ ತರ ರೀತಿಯಾಗಿರ್ತಕ್ಕಂಥ ಸಮಾಸಗಳಲ್ಲಿ ಬಿಡಿಸಬಾರದೆ, ಅದು ಸರಿಯಾಗಿರ್ತಕ್ಕಂಥ ಪದ ಅಂತ ನಾವು ಅನ್ಬೋದು. ನೆಕ್ಸ್ಟ್ ಚಿಕ್ಕ ಮಕ್ಕಳಿದೆ. ಇಲ್ಲಿ ಚಿಕ್ಕರಾದ ಪ್ಲಸ್ ಮಕ್ಕಳು ಸರಿಯಾದ ಒಂದು ಉತ್ತರ ಆಗುತ್ತದೆ. ನೋಡು, ನೆಕ್ಸ್ಟ್ ನಾವು ಯಾವ ರೀತಿಯಾಗಿರ್ತಕ್ಕಂಥ ಇವು ನೋಡು, ಸಾಮಾನ್ಯ ಪದಗಳಲ್ಲಿ ಕೇಳ್ಬೋದು ಅಥವಾ ಸಮಾಸ ಪದಗಳಲ್ಲಿ ಕೇಳ್ಬೋದು. ಸಾಮಾನ್ಯ ಕೇಳಿದ್ರೆ ಸಂಧಿ ರೀತಿಯಲ್ಲಿ ಸಂಧಿ ಪದಗಳಲ್ಲಿ ಕೇಳ್ತಾರೆ, ಬಿಡಿಸಿ ಬರೆಯುವುದು. ಇಲ್ಲಾದ್ರೆ ಸಮಾಸ ರೀತಿಯಲ್ಲಿ ಕೇಳ್ತಾರೆ. ನೋಡಿ, ಇಲ್ಲಿ ಕೊಟ್ಟಿರುವ ಪದಗಳು ಯಾವ ಭಾಷೆಯಿಂದ ಬಂದಿವೆ ಎಂಬುದನ್ನು ಗಮನಿಸಿ. 4 ಆಗಿರ್ತಕ್ಕಂಥ ಪದಗಳು ಕೊಡ್ತಾರೆ. ಅಲ್ಲಿ ಒಂದು ಪದವನ್ನು ಕೊಟ್ಟು ಇದು ಯಾವ ಭಾಷೆಯಿಂದ ಬಂದಿದೆ ಅಂತ ಕೊಟ್ಟಿರ್ತಾರೆ. ಆ ಭಾಷೆನ 4 ಭಾಷೆ ಕೊಡ್ತಾರೆ. ಅದು ನೀವು ಸರಿಯಾದ ಆಗಿರ್ತಕ್ಕಂಥ ಉತ್ತರವನ್ನು ನೀವು ಹುಡುಕಬೇಕಾಗುತ್ತೆ. ಇಲ್ಲಿ ಸಿನಿಮಾ ಹಿಂದಿ, ಗುಜರಾತ್, ಇಂಗ್ಲಿಷ್, ಮಲಯಾಳಂ ಅಂತಿದೆ. ಹಾಗಾದ್ರೆ ಸಿನಿಮಾ ಯಾವ ಭಾಷೆಯಿಂದ ಬಂದಿದೆ? ಇದು ಇಂಗ್ಲಿಷ್ ಭಾಷೆಯಿಂದ ಬಂದಿದೆ. ಹಾಗಾಗಿ ಆಪ್ಷನ್ ಸಿ ಆಗಿರ್ತಕ್ಕಂಥ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಮತ್ತು ಜಮೀನು ಅಂತ ಇದೆ, ಇದು ಯಾವ ಭಾಷೆಯಿಂದ ಬಂದಿದೆ? ನಾವು ನೋಡ್ಬೋದು ಹಿಂದಿ ಭಾಷೆಯಿಂದ ಬಂದಿದೆ. ಇಲ್ಲಿ ಹಿಂದಿಯನ್ನು ಹುಡುಕಿ ನಾವು ಬರೀಬೇಕಾಗುತ್ತದೆ. ಟಿಕಿಟು ಎಂಬುದು ಕೂಡ ಇದು ಇಂಗ್ಲಿಷ್ ಭಾಷೆಯಾಗಿದೆ. ಛತ್ರಿ ಎಂಬುದು ಸಂಸ್ಕೃತ ಭಾಷೆಯಿಂದ ಬಂದಿದೆ. ಮತ್ತು ಪಸಂದು ಅಂದ್ರೆ ಇದು ಕೂಡ ಹಿಂದಿ ಭಾಷೆಯಿಂದ ಬಂದಿದೆ. ನೋಡ್ಬೋದು ಯಾವ ಭಾಷೆಯಿಂದ ಬಂದಿದೆ. ಹಂಗಾಗಿ ಆ ಭಾಷೆಗಳು ಯಾವ ಬರ್ತಕ್ಕಂಥ ಶಬ್ದಗಳನ್ನು ನೀವು ಫಸ್ಟ್ ಓದಬೇಕಾಗುತ್ತದೆ. ಹಾಗಾಗಿ ನಿಮಗೆ ಒಂದು ತಲೆಯಲ್ಲಿ ಒಂದು ಇದು ಬರುತ್ತೆ, ಯಾವ ಯಾವ ಭಾಷೆಯಿಂದ ಬಂದಿದೆ ಶಬ್ದಗಳು ಅನ್ನೋದು. ನೋಡ್ಬೋದು ಹಲವಾರು ಬರ್ತವೆ, ಪೋರ್ಚುಗೀಸು, ಹಿಂದಿ, ತಮಿಳು, ಕನ್ನಡ, ಸಂಸ್ಕೃತ. ಇವು ಪ್ರಮುಖವಾಗಿ ಓದ್ಕೋಬೇಕಾಗಿದೆ ಭಾಷೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪದಗಳು ಬರ್ತವೆ ಅನ್ನೋದ್ರ ಬಗ್ಗೆ. ನೆಕ್ಸ್ಟ್ ಸಮಾನಾರ್ಥಕ ಪದಗಳ ಬಗ್ಗೆನೂ ಕೇಳ್ತಾರೆ. ನೋಡ್ಬೋದು ಆಕಾಶ ಎಂದರೆ ಏನಪ್ಪಾ ಅಂದ್ರೆ ಭಾನು, ಇದಕ್ಕೆ ಸರಿಯಾದ ಉತ್ತರ ಆಗತ್ತೆ. ಬವಣೆ ಎಂದರೆ ನಷ್ಟ, ಸರಿಯಾದ ಉತ್ತರ. ಪನಿ ಎಂದರೆ ಹನಿ, ಸರಿಯಾದ ಉತ್ತರ. ನೇತಾರ ಎಂದರೆ ಮುಖಂಡ ಎಂಬುದು ಸಮಾನಾರ್ಥಕವಾಗಿರ್ತಕ್ಕಂಥ ಪದ ಇದು. ಸೂಜಿಗ ಎಂದರೆ ಆಶ್ಚರ್ಯ ಅಂತ ನಾವು ಹೇಳ್ಬೋದು. ದುಗುಡು ಎಂದರೆ ದುಃಖ ಅಂತ ನಾವು ಹೇಳ್ಬೋದು. ನೋಡ್ಬೋದು ವಿರುದ್ಧಾರ್ಥಕ ಪದಗಳನ್ನು ಕೇಳ್ತಾರೆ. ಇಲ್ಲಿ ಸಮಾನಾರ್ಥಕ ಪದ ಕೇಳಿದ ನಂತರ ವಿರುದ್ಧಾರ್ಥಕ ಪದಗಳನ್ನು ಕೂಡ 5 ವಿರುದ್ಧಾರ್ಥಕ ಪದವನ್ನು ಕೇಳ್ತಾರೆ. ನೋಡ್ಬೋದು ಏಡಿ ಅಂದ್ರೆ ಅದಕ್ಕೆ ವಿರುದ್ಧಾರ್ಥಕ ಪದ ಶೂರ ಅಂತ ಹೇಳ್ಬೋದು. ಹಗಲು ವಿರುದ್ಧಾರ್ಥಕ ಪದ ಅಂದ್ರೆ ഇരുಳು. ವ್ಯಕ್ತ ಅಂದ್ರೆ ಅವ್ಯಕ್ತ ಅಂತ ಹೇಳ್ಬೋದು. ಆಯಾಸ ಪರ ವಿರುದ್ಧಾರ್ಥಕ ಪದ ನಿರಾಯಾಸ ಅಂತ ಹೇಳ್ತೀವಿ ನಾವು. ಸ್ವದೇಶ ವಿರುದ್ಧಾರ್ಥಕ ಪದ ವಿದೇಶ ಅಂತ ನಾವು ಹೇಳ್ಬೋದು. ಅಂತರ್ಮುಖ ಆ ಪದಗಳಿಗೆ ವಿರುದ್ಧಾರ್ಥಕ ಪದ ಬಹಿರ್ಮುಖ ಅಂತ ಹೇಳ್ಬೋದು. ಹಾಗಾಗಿ ನೋಡಿ, ಇವು ಪ್ರಮುಖವಾಗಿರ್ತಕ್ಕಂಥ ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು ಬಗ್ಗೆ ಕೇಳ್ತಾ ಹೋಗ್ತಾರೆ. ಮತ್ತು ಕೊನೆಯದಾಗಿ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳು ಕೇಳ್ತಾರೆ. ಯಾವಪ್ಪ ಅಂತಂದ್ರೆ ಈ ಕೆಳಗಿನ ಕೊಟ್ಟಿರುವ ಪದಗಳ ವಿಶೇಷಣ ಅರ್ಥವನ್ನು ಗುರುತಿಸಬಹುದು. ಅದರ ನುಡಿಗಟ್ಟು ರೀತಿಯಾಗಿರ್ತಕ್ಕಂಥ ಪದಗಳನ್ನು ಕೊಡ್ತಾರೆ. ನೋಡ್ಬೋದು ಕಣ್ಣು ಬಿಟ್ಟು ನೋಡು ಎಂದರೆ, ಇಲ್ಲಿ ಆಪ್ಷನ್ಗಳು ಕೊಟ್ಟಿದ್ದಾರೆ. ಗಮನವಿಟ್ಟು ನೋಡು, ರೆಪ್ಪೆ ಮಿಟಿಕ್ಸದೆ ನೋಡು, ಕಣ್ಣು ಮುಚ್ಚದೆ ನೋಡು, ಕಣ್ಣನ್ನು ತೆರೆದು ನೋಡು. ಇಲ್ಲಿ ಸರಿಯಾದ ಉತ್ತರ
ಕಣ್ಣು ಬಿಟ್ಟು ನೋಡು ಅಂದರೆ ಗಮನದಲ್ಲಿಟ್ಟುಕೊಂಡು ನೋಡು, ಇದಕ್ಕೆ ಸರಿಯಾದ ಉತ್ತರ ಆಗುತ್ತದೆ. ಮತ್ತು ಹೊಟ್ಟೆಪಾಡು ಅಂದರೆ ಇದಕ್ಕೆ ಉತ್ತರ ಜೀವನೋಪಾಯ ಅಂತ ನಾವು ಹೇಳ್ಬೋದು. ಮೈಮರೆ ಅಂದರೆ ಸರಿಯಾದ ಉತ್ತರ ತಲ್ಲಿನ ನಾಗು. ಮತ್ತು ಟೋಪಿ ಹಾಕು ಅಂದರೆ ಮೋಸ ಮಾಡು. ದಿಕ್ಕೆಡು ಎಂದರೆ ಏನು ತೋಚದಂತಾಗು, ಇದಕ್ಕೆ ಸರಿಯಾದ ಉತ್ತರ ಆಗುತ್ತದೆ. ಮತ್ತು ಇನ್ನೊಂದು ರೀತಿಯಾಗಿರ್ತಕ್ಕಂಥ ಏನಪ್ಪ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಈ ಕೆಳಗಿನ ಹೇಳಿಕೆಗಳನ್ನು ಸೂಚಿಸುವ ವಿಶೇಷ ಅರ್ಥವನ್ನು ಗುರುತಿಸಿ ಅಂತ ಇದೆ. ಇಲ್ಲಿ ಗಾದೆ ಮಾತನ್ನು ಕೊಟ್ಟಿದ್ದಾರೆ, ಮಾತೆ ಮುತ್ತು ಮಾತೆ ಮೃತ್ಯ ಅಂತಂದು. ಇಲ್ಲಿ ಇದ್ರದ್ದು ಎದ್ರ ಮಹಿಮೆ ಆಗತ್ತಪ್ಪ ಅಂದ್ರೆ ನಾವು ಸಾಮಾನ್ಯವಾಗಿ ನೋಡ್ಬೋದು. ಈ ಗಾದೆಗಳು ಮಾತಿನಿಂದ ಈ ನೋಡೋದಾದ್ರೆ ಇದು ಮಾತಿನ ಮಹಿಮೆ ಅಂತ ಹೇಳ್ಬೋದು. ಇದಕ್ಕೆ ಸರಿಯಾದ ಉತ್ತರ ಮಾತಿನ ಮಹಿಮೆ. ಕಾಯಕವೇ ಕೈಲಾಸ ಅಂದ್ರೆ ದುಡಿಮೆಯ ಮಹತ್ವದ ಬಗ್ಗೆ ಹೇಳ್ತತಿ. ನಾಯಿ ಬಾಲ ಡೊಂಕು, ಎಷ್ಟು ಹೇಳಿದ್ರು ಏನಪ್ಪಾ ಅಂದ್ರೆ ತಪ್ಪನ್ನು ತಿದ್ದಿಕೊಳ್ಳದೆ ಅದೇ ತಪ್ಪನ್ನು ಮಾಡ್ತಾ ಹೋಗುತ್ತೆ ನೋಡಿ ಪದೇ ಪದೇ. ಹಾಗಾಗಿ ಅದಕ್ಕೇನಂತಾರೆ ನಾಯಿ ಬಾಲ ಡೊಂಕು ಎಂಬುದು ರೀತಿ ಒಂದು ಹೇಳ್ತಾರೆ. ಗಾಳಿ ಬಂದಾಗ ತೂಯಿಕೋ ಅಂದ್ರೆ ಅವಕಾಶಗಳು ಬಂದಾಗ ಅವುಗಳನ್ನು ಸದುಪಯೋಗ ಮಾಡಿಕೋ ಅನ್ನೋದು ಇದು ಸರಿಯಾದ ಉತ್ತರ ಆಗ್ತದೆ. ಮತ್ತೆ ದುಡ್ಡಿದ್ದವನೇ ದೊಡ್ಡಪ್ಪ ನೋಡ್ಬೋದು. ಸಮಾಜದಲ್ಲಿ ದುಡ್ಡಿಗಿರತಕ್ಕಂಥ ಮಹತ್ವದ ಬಗ್ಗೆ ಇಲ್ಲಿ ಏನ್ ಮಾಡಿದ್ದಾರೆ ಹೇಳಿದ್ದಾರೆ. ಹಾಗಾಗಿ ನೋಡ್ಬೋದು ಎಲ್ಲ ವಿದ್ಯಾರ್ಥಿಗಳು ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಯಾರು ಓದ್ತಿದ್ರು ಎಲ್ಲ ಎಕ್ಸಾಮ್ ಬಂತು. TET, FDA, SDA, KS, KA ಡಿಪಾರ್ಟ್ಮೆಂಟ್, ಗ್ರೂಪ್ C ಆಗಿರ್ಬೋದು. ಎಲ್ಲ ವಿದ್ಯಾರ್ಥಿಗಳು ಇದು ಸಾಮಾನ್ಯ ಕನ್ನಡದಲ್ಲಿ ಬರ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ಸಾಮಾನ್ಯ ಪ್ರಶ್ನೆಗಳು. ಹಾಗಾಗಿ ನೀವು ಫಸ್ಟ್ ಯಾವುದೇ ಎಕ್ಸಾಮ್ ಬರೆಯೋದಾದರೆ ಫಸ್ಟು ಈಸಿಯಾಗಿರ್ತಕ್ಕಂಥ ಸಬ್ಜೆಕ್ಟು ಫಸ್ಟು ಸಮಗ್ರವಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಓದಿದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಎಕ್ಸಾಮ್ನ ಕ್ವಶನ್ಗಳನ್ನು ನೀವು ಹಾಕ್ಬೋದು. ಯಾಕಂದರೆ ನೀವು ಫಸ್ಟ್ ಟಫ್ ಇರತಕ್ಕಂಥ ಸಬ್ಜೆಕ್ಟ್ಗಳನ್ನು ಓದ್ತಾ ಹೋದರೆ ನಿಮಗೆ ಟಫ್ ಆಗಿರ್ತಕ್ಕಂಥ ಕ್ವಶನ್ಗಳು ಬಂದರೂ ಅಲ್ಲಿ ಎಷ್ಟು ಬರೀಬೇಕು ಅಷ್ಟೇ ಬರೀತೀರಿ. ಹಾಗಾಗಿ ನಾವು ಹೇಳೋದೊಂದೇ ಸಾಮಾನ್ಯ ಕನ್ನಡವನ್ನು ಫಸ್ಟು ಎಲ್ಲ ಮೊದಲು ಆ ಸಬ್ಜೆಕ್ಟ್ಗಳನ್ನು ಓದಿ ನಿಮಗೆ ಫಸ್ಟು ಆ ಸಬ್ಜೆಕ್ಟನ್ನು ಓದಿದ ನಂತರ ನಿಮಗೆ ಒಂದು ಮಾರ್ಕ್ಸ್ಗಳು ಏನಕ್ಕವಪ್ಪ ಅಂದರೆ ನಿಮ್ಮ ಜೇಬಿನಲ್ಲಿ ಇರ್ತವೆ. ಹಾಗಾಗಿ ಇದು ನಾನು ಮಾಡಿರ್ತಕ್ಕಂಥ ಸಾಮಾನ್ಯ ಕನ್ನಡದ ಬಗ್ಗೆ ಮಾಹಿತಿ. ಮತ್ತು ಇದೇ ಥರದ ವಿಡಿಯೋಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ನಾನು ಹಲವಾರು ರೀತಿಯಾಗಿರ್ತಕ್ಕಂಥ ವಿಷಯದ ಬಗ್ಗೆ ಬರ್ತೀನಿ. ಹಾಗಾಗಿ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.